ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರಿ, ನಿಮ್ ಅಣ್ಣನ್ಗೆ ಈ ತರ ಮಾಡಕ್ ಎಷ್ಟ ಧೈರ್ಯ? ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಮದುವೆ ಆಗಿದ್ದಾರೆ. ಅಟ್ಲೀಸ್ಟ್ ಅತ್ತೆ ಮಾವಂಗಾದ್ರೂ ಹೇಳ್ಬೇಕು ಅನ್ನಿಸ್ಲಿಲ್ವಾ? ಬೇಬಿ, ಅಮ್ಮ ಹೇಳಿಲ್ವಾ ನಮಗೆ ಅದ್ರ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ನಾವು ಹೀಗೆ ತಾನೆ ಓಡ್ ಹೋಗಿ ಮದುವೆ ಆಗಿದ್ದು. ಈಗ ಅವ್ರ ಬಗ್ಗೆ ನಾವು ಹೇಗೆ ಮಾತಾಡೋಕ್ಕಾಗತ್ತೆ ಹೇಳು? ಹರಿ, ನೀನ್ ಈ ತರ ಮಾತಾಡ್ತಿದ್ಯಾ? ನಾವಿಬ್ರು ಓಡೋಗ್ ಮದುವೆ ಆಗಿರ್ಬೋದು, ಆದ್ರೆ ನಮ್ ಲೆವೆಲ್ ಬೇರೆ, ಅವ್ರ ಲೆವೆಲ್ ಬೇರೆ. ಅವ್ರಿಬ್ರು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರೋರು, ಆದ್ರೆ ನಾನ್ ದುಡಿತಾ ಇದ್ದೆ. ನಮ್ಮ ಹತ್ರ ಸಾಕಷ್ಟು ದುಡ್ಡು ಇತ್ತು. ಅವ್ರಿಬ್ರು ಈಗ ಹೇಗ್ ಜೀವನ ನಡೆಸ್ತಾರೆ ಹೇಳು? ಇದೆಲ್ಲ ಅವ್ರು ಮಾಡಿದ್ ಸರಿನಾ? ಹೋಗ್ಲಿ ಬಿಡು ಬೇಬಿ. ಇವತ್ತು ಡಿಪೆಂಡ್ ಆಗಿರೋರು ನಾಳೆ ಇವ್ರ ಮೇಲೆ ಬೇರೆಯವ್ರು ಡಿಪೆಂಡ್ ಆಗೋ ಥರ ಬೆಳೆದ್ರು ಬೆಳಿಬೋದು, ಯಾರಿಗೆ ಗೊತ್ತು? ಇದೆಲ್ಲ ಬರೀ ಕೇಳಕ್ ಚಂದ, ಕತೆ ಹೊಡಿಬೇಡ, ಮಲ್ಕೋ. ಉಳ್ಳೋದ್ರೇ ಇದ್ದೇ ಬರುತ್ತೆ. ಏನ ಇದ್ದೇ ಬರ್ತದೆ ಅಂತೆ. ವೀಣಾ, ಕಾಫಿ ಮಾಡ್ಕೊಂಬರೆ. ಓಹೋ, ಏನು ಸಾಹೇಬ್ರು ರಂಗನಾಥ ಸ್ವಾಮಿ ಥರ ಇನ್ನೂ ಮಲ್ಕೊಂಡೇ ಇದ್ದಾರೆ. ಮದುವೆ ಆಗಿದ ಖುಷಿಗೆ ಹೇಳಕ್ಕೆ ಮನಸ್ಸೇ ಬರ್ತಿಲ್ವೇನೋ. ಮಗಲಿ ಬಿಡ, ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದಾನೆ. ಓಹೋ, ಏನು ಕನ್ನಂಬಾಡಿ ಕಟ್ಟು ಬಂದಿದ್ದಾನೆ ಸುಸ್ತಾಗಿರೋದಕ್ಕೆ. ಮಾಡ್ತೀನಿ. ಅಯ್ಯೋ, ಹೇಳ, ಎಷ್ಟೋ ಟೈಮ ಮಲಗಿದ್ಯಲ್ಲ? ಏನ್ರಿ ಆಗಿದೆ ನಿಮ್ಗೆ? ಯಾಕ್ರಿ ಅವನ್ನ ನೆನೆಸ್ತಿದ್ದೀರಾ? ಇನ್ನೇನು ಲಾಲಿ ಸುವಾಲಿ ಹಾಡ್ಬಿಟ್ಟು ಎಬ್ಸ್ಬೇಕಿತ್ತ? ಎಷ್ಟೊಂದು ಟೈಮ್ ಆಯ್ತು, ಇನ್ನೂ ಮಲಗಿದಾನೆ. ವೆಂಕಿ, ಮಲಗಿರೋರ್ನ ಎಬ್ಸೋ ಪದ್ಧತಿ ಏನ್ರಿ ಇದು? ಏನ್ರಿ ಆಗಿದೆ ನಿಮ್ಗೆ? ಪಾಪ ಎಷ್ಟು ಗಾಬರಿ ಮಾಡ್ಕೊಂಡು ಎದ್ದು ಹೋದ. ನೋಡೆ, ಜೀವನದಲ್ಲಿ ಕೆಲವು ಶಿಸ್ತು ಅಂತಿರುತ್ತೆ. ಹಾಂ, ಮೊದಲು ಹೇಗಿರ್ತೀವೋ ಮದುವೆ ಆದ್ಮೇಲೆ ಹಾಗೆ ಇರಬೇಕು. ಇವ್ನು ಇಷ್ಟ ಬಂದ ಮಲಗಿದ್ರೆ ತಗೊಳ್ಳಿ ನಿಮ್ ಕಾಫಿ. ಏನೋ ಬಂತು ನಿನಗೆ? ನೆಮ್ಮದಾಗಿ ಮಲಗಿದ್ದವನ್ನ ಎಬ್ಬಿಸ್ಬಿಟ್ಟಲ್ಲ. ಯಾಕೆ? ನಾನು ಮಲಗಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರ ನೀವು? ಆಹಾ, ನೀನೇ ನಿದ್ರೆ ಮಾಡೇ ಇಲ್ವಾ? ಮಲಗಿಲ್ಲವ್ರನ್ನ ಎಬ್ಬಿಸ್ಬಾರ್ದು, ಒಳ್ಳೇದಲ್ಲ ಗೊತ್ತಾ? ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ನನಗೆ ಚೆನ್ನಾಗಿ ಗೊತ್ತು. ಬರೀ ಅವನಿಗೆ ಸಪೋರ್ಟ್ ಮಾಡೋದಲ್ಲ, ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು. ಗೊತ್ತಾಯ್ತಾ? ಕಾಫಿ ಕುಡಿ. ಹೋಗ, ಈಗ ನಿನಗೆ ನಿದ್ದೆ ಬೆಲೆ ಏನು ಅಂತ ಗೊತ್ತಾಗಲಿಲ್ಲ. ವಯಸ್ಸಾದ ಮೇಲೆ ಗೊತ್ತಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.